ಬಿಜೆಪಿ ಟಿಕೆಟ್ ಕ್ಲೈಮ್ಯಾಕ್ಸ್ನದ್ದೇ ಸುದ್ದಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ನಿನ್ನೆ ನಡೆದಂತಹ ಸಿಇಸಿ ಸಭೆಯ ಬಳಿಕ ಯಾರ್ಯಾರಿಗೆ ಹಾಗಿದ್ರೆ ಅವಕಾಶ ಈ ಬಾರಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ವಿ. ನಮ್ಮ ಹಿರಿಯ ಪ್ರತಿನಿಧಿ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ವಿವರಿಸ್ತಾ ಇದ್ರು. ಪ್ರಶಾಂತ್, ತಾವಾಗಲೇ ಹೊಸ ಮುಖಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರಿ. ಈ ಹೊಸ ಮುಖಗಳ ಆಯ್ಕೆ ಹೇಗೆ, ಲೆಕ್ಕಾಚಾರ ಏನು? ಯಾಕಂದ್ರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆದಂತಹ ಏಟೇನಿದೆ ಆ ಏಟು ಮತ್ತೆ ಇಲ್ಲಿ ಪುನರಾವರ್ತ ಆಗಬಾರ್ದು. ಜೊತೆಗೆ ಇದು ಲೋಕಸಭಾ ಚುನಾವಣೆ, ಇಲ್ಲಿ ಮೋದಿ ಹವಾ ಜಾಸ್ತಿ ಇರುತ್ತೆ, ಆ ಒಂದು ಲೆಕ್ಕಾಚಾರ ಇರುತ್ತೆ, ಎಲ್ಲವೂ ಸರಿ. ಆದರೂ ಕ್ಯಾಂಡಿಡೇಟ್ ಮ್ಯಾಟರ್ಸ್ ಅ ಲಾಟ್. ಹಾಗಾಗಿ ಹೇಗೆ ಆಯ್ಕೆ ಅನ್ನೋದು ನೋಡಿ ಪ್ರತಿಮಾ, ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗಿತ್ತು, ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಇವಿಬ್ಬರನ್ನ ಬದಲಿಸಿದ್ದು ಬಿ ಜೆ ಪಿಗೆ ಬಹಳ ದೊಡ್ಡ ಮುಳುವಾಗಿತ್ತು. ಯಾಕಂದರೆ ಲಿಂಗಾಯತ ಸಮುದಾಯದ ಒಳಪಂಗಡಗಳ ರಾಜಕಾರಣದ ಸಂದರ್ಭದಲ್ಲಿ. ಆದರೆ ಅದೇ ಬದಲಾವಣೆಯನ್ನು ರಾಮದಾಸ್ ಬದಲಿಸಲಾಗಿತ್ತು, ಅರವಿಂದ್ ಲಿಂಬಾವಳಿ ಬದಲಿಸಲಾಗಿತ್ತು, ರಘುಪತಿ ಭಟ್ರನ್ನು ಬದಲಿಸಲಾಗಿತ್ತು, ಆ ಕಡೆ ಕಾಪುವಿನಲ್ಲಿ ಲಾಲಾಜಿ ಮೆಂಡನ್ ಅವರ ಹೆಸರನ್ನು ಬದಲಿಸಲಾಗಿತ್ತು, ಮೈಂದೂರಿನಲ್ಲಿ ಸುಕುಮಾರ್ ಶೆಟ್ಟಿ, ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ. ಈ ಬದಲಾವಣೆಯ ನಷ್ಟ ಬಿ ಜೆ ಪಿಗೆ ಆಗಿರಲಿಲ್ಲ. ಆದರೆ ಜಾತೀಯ ಅಭ್ಯರ್ಥಿಗಳನ್ನು ಟಚ್ ಮಾಡಿದಾಗ ಅದರ ನಷ್ಟ ಬಿ ಜೆ ಪಿಗಾಗಿತ್ತು. ಹೀಗಾಗಿ ಈ ಬಾರಿ ಸ್ವಲ್ಪ ಒಂದು ಜಾಗರೂಕತೆಯನ್ನು ವಹಿಸಲಾಗಿದೆ. ಜಾತೀಯ ಬಲ ಇರತಕ್ಕಂಥ ಅಭ್ಯರ್ಥಿಗಳ ಬದಲಾವಣೆಯ ಗೊಡವೆಗೆ ಬಿ ಜೆ ಪಿ ಹೈಕಮಾಂಡ್ ಕೈ ಹಾಕಿಲ್ಲ. ಭಗವಂತ ಖೂಬಾ, ಅಣ್ಣಾ ಸಾಹೇಬ್ ಜೊಲ್ಲೆ, ರಮೇಶ್ ಜಿಗಜಿಣಗಿ ಇವರನ್ನು ಟಚ್ ಮಾಡ್ತಕ್ಕಂಥ, ಅಥವಾ ಪಿ ಸಿ ಗದ್ದಿಗೌಡರ ಪರ್ಫಾರ್ಮೆನ್ಸ್ ಕೂಡ ಏನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಅವರು ಸದನದಲ್ಲಿ ಮಾತಾಡೋದೇ ಇಲ್ಲ. ಆದರೆ ಜಾತೀಯ ದೃಷ್ಟಿಯಿಂದ ನೋಡಿದಾಗ ಗಾಣಿಗ ಅಭ್ಯರ್ಥಿ ಇಲ್ಲದೆ ಬಾಗಲಕೋಟೆ ಗೆಲ್ಲಕ್ಕಾಗಲ್ಲ ಅನ್ನೋದು ಬಿ ಜೆ ಪಿಗೆ ಗೊತ್ತು. ಜಿಗಜಿಣಗಿಯವರನ್ನು ಏನಾದರೂ ಬದಲಿಸ್ಲಿಕ್ಕೆ ಹೋದರೆ ಜಿಗಜಿಣಗಿಯವರ ದಲಿತ ಎಡ ಸಮುದಾಯ ಏನಿದೆ ಅದು ಬೇಸರಗೊಳ್ಳುತ್ತೆ ಅಂತಕ್ಕಂಥದ್ದು ಬಿ ಜೆ ಪಿಗೆ ಗೊತ್ತು. ಭಗವಂತ ಖೂಬಾ ಅವರನ್ನು ಬದಲಿಸ್ಲಿಕ್ಕೆ ಹೋದರೆ ಅಲ್ಲಿ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಕಾಂಗ್ರೆಸ್ಸಲ್ಲಿ ನಿಂತಿರ್ತಾರೆ. ಇಲ್ಲಿ ಒಂದು ಸ್ವಲ್ಪ ಏನಾದರೂ ದುರ್ಬಲ ಅಭ್ಯರ್ಥಿ ಬೀದರ್ನಲ್ಲಿ ಯಾರಾದರೂ ಬಂದರೆ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ ಅಂತಕ್ಕಂಥದ್ದು ಚೆನ್ನಾಗಿ ಗೊತ್ತು. ಆ ಕಾರಣದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಬಗ್ಗೆ ಕೂಡ ವಿರೋಧಗಳಿದ್ವು. ಆದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಬದಲಿಸಲಿಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಕೂಡ ಬರುತ್ತೆ. ಕೇವಲ ರಮೇಶ್ ಕತ್ತಿಗೆ ಟಿಕೆಟ್ ಕೊಡಲಿಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಬದಲಿಸಬೇಕಾ ಅಂತಕ್ಕಂಥ ಚರ್ಚೆ ನಡೆದಾಗ ಜೊಲ್ಲೆ ಹೆಸರು ಮತ್ತೆ ಕಂಟಿನ್ಯೂ ಆಗಿದೆ. ಆದರೆ ನೀವು ಬದಲಿಸುವ ಬಗ್ಗೆ ನಿರ್ಣಯ ತೆಗೆದುಕೊಂಡ ಕ್ಷೇತ್ರಗಳು ನೋಡಿ. ಈಗ ಬಳ್ಳಾರಿ ಬಿಟ್ಬಿಡಿ, ಬಳ್ಳಾರಿ ದೇವೇಂದ್ರಪ್ಪ ಬೈ ಫ್ಲೂಕ್ ಕಳೆದ ಬಾರಿ ಅವ್ರಿಗೆ ಟಿಕೆಟ್ ಸಿಕ್ಕಿತ್ತು, ಗೆದ್ದು ಬಂದಿದ್ದರು. ಈ ಬಾರಿ ಗೆಲ್ಲುವ ಪರಿಸ್ಥಿತಿ ಇರಲಿಲ್ಲ. ಶ್ರೀರಾಮುಲು ಅಗೇನ್ ಜನಪ್ರಿಯ ಒಬ್ಬ ನಾಯಕ, ಎಸ್ ಟಿ ಸಮುದಾಯದ್ದು, ವಿಧಾನಸಭಾ ಚುನಾವಣೆ ಸೋತಿದ್ರು. ಆದರೆ ಲೋಕಸಭಾ ಚುನಾವಣೆಯನ್ನು ಗೆಲ್ಲಬಲ್ಲ ಒಂದು ಸಂಘಟನಾ ಶಕ್ತಿ ಇರತಕ್ಕಂಥ ಒಬ್ಬ ನಾಯಕ. ಹೀಗಾಗಿ ರಾಮುಲು ಅವರ ಹೆಸರನ್ನು ಫೈನಲ್ಗೊಳಿಸಲಾಗಿದೆ. ಚೇಂಜ್ ಮಾಡ್ತಕ್ಕಂಥ ಕ್ಷೇತ್ರಗಳು ನೋಡಿ. ಮೈಸೂರು ಕೊಡಗು ಜಾತೀಯ ಕ್ಷೇತ್ರವಾದರೂ ಕೂಡ ಬಿ ಜೆ ಪಿಯಲ್ಲಿ ಲೋಕಸಭಾ ಚುನಾವಣೆ ಗೆಲ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಹೆಸರಿನ ಕಾರಣದಿಂದ. ಪ್ರತಾಪ್ ಸಿಂಹ ಜನಪ್ರಿಯ ಸಂಸದರಾಗಿದ್ದರು, ಪ್ರತಾಪ್ ಸಿಂಹ 10 ವರ್ಷ ಕೆಲಸ ಮಾಡಿದರು. ಆದರೆ ಅವರ ಸಂಬಂಧಗಳು ಅಲ್ಲಿನ ರಾಜಕೀಯ ಪಕ್ಷ, ಅವರದೇ ಪಕ್ಷದ ನಾಯಕರ ಜೊತೆ ಚೆನ್ನಾಗಿರಲಿಲ್ಲ ಅಂತಕ್ಕಂಥದ್ದು. ಅವರು ವಿಧಾನಸಭಾ ಚುನಾವಣೆಯಲ್ಲಿ ವರುಣಕ್ಕೆ ಹೋಗಿ ಕುಳಿತರು. ಅದು ವರುಣ ಚಾಮರಾಜನಗರ ಕ್ಷೇತ್ರದಲ್ಲಿ ಬರುತ್ತೆ. ಇಲ್ಲಿ ಕೃಷ್ಣರಾಜ, ಚಾಮರಾಜ ಮತ್ತು ಕೊಡಗಿನ ಕ್ಷೇತ್ರಗಳೆಲ್ಲ ಅವರು ಓಡಾಡಲೇ ಇಲ್ಲ ಅಂತಕ್ಕಂಥ ಕೂಗಿತ್ತು. ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರಿಗೆ ಬಿ ಜೆ ಪಿಯ ಸ್ಥಳೀಯ ನಾಯಕರ ವಿರೋಧ ಇತ್ತು. ಆ ಕಾರಣದಿಂದ ಬದಲಿಸುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತು ಯದುವೀರ್ ಒಡೆಯರ್ ರಾಜಮನೆತನದವರು, ದೊಡ್ಡ ಹೆಸರು, ಅವರು ಬಂದರೆ ಲಾಭ ಆಗುತ್ತೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಅಂತಕ್ಕಂಥ ಒಂದು ಈಗ ಸ್ಪಷ್ಟ ಕಾರಣ. ನಾವು ಅದನ್ನು ವಿಶ್ಲೇಷಣೆ ಮಾಡ್ತಾಯಿದ್ದೀವಿ, ಆದರೆ ಹಾರ್ಸಸ್ ಮೌತಿಂದ ಬರಬೇಕಾಗತ್ತೆ. ಅನೇಕ ಬಾರಿ ಯಾಕೆ ಬದಲಾವಣೆ ಮಾಡಿದ್ವಿ ಅಂತಕ್ಕಂಥದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇರಲ್ಲ. ಬಿ ಜೆ ಪಿಯ ರಾಜ್ಯ ನಾಯಕರು ಅಥವಾ ಅಲ್ಲಿ ಸಭೆಯಲ್ಲಿರ್ತಕ್ಕಂಥವ್ರು ಯಾಕೆ ಬದಲಾವಣೆ ಮಾಡಬೇಕಾಗಿ ಬಂತು ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪಷ್ಟತೆ ಕೊಟ್ಟಾಗ ಗೊತ್ತಾಗುತ್ತೆ. ಮೈಸೂರು, ಉಡುಪಿ, ಚಿಕ್ಕಮಗಳೂರು, ಮಂಗಳೂರು ಮತ್ತು ಉತ್ತರ ಕನ್ನಡ ಇವೆಲ್ಲವೂ ಸಂಘಟನಾತ್ಮಕ ಹಿನ್ನೆಲೆಯಿಂದ ಗೆಲ್ತಕ್ಕಂಥ ಕ್ಷೇತ್ರಗಳು ಅನ್ನುವ ಕಾರಣದಿಂದ ಟಿಕೆಟ್ ಚೇಂಜ್ ಮಾಡಲಾಗಿದೆ. ಶೋಭಾ ಕರಂದ್ಲಾಜೆ ಅವರಿಗೆ ಮಾತ್ರ, ಒಬ್ಬ ಮಹಿಳೆಯರು ಬೇರೆ ಯಾರೂ ಇಲ್ಲ. ಒಂದು ಹೈಕಮಾಂಡ್ಗೂ ಕೂಡ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರಾಗಿ ನಿರ್ವಹಿಸಿರ್ತಕ್ಕಂಥ ಕೆಲಸದ ಬಗ್ಗೆ ಸ್ವಲ್ಪ ಸಮಾಧಾನ ಇದೆ. ಅವ್ರನ್ನ ಬಿ ಜೆ ಪಿ ವಿಧಾನಸಭೆ ಚುನಾವಣೆಯಲ್ಲಿ ನಿರ್ವಹಣಾ ಸಮಿತಿ ಅಧ್ಯಕ್ಷರನ್ನ ಕೂಡ ಮಾಡಲಾಗಿತ್ತು. ಅವರ ಹೆಸರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಇತ್ತು. ಆ ಕಾರಣದಿಂದ ಶೋಭಾ ಕರಂದ್ಲಾಜೆ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಸ್ವಲ್ಪ ಬೇರೆ ಪೊಲಿಟಿಕಲ್ ಭಾಷೆಯಲ್ಲಿ ಹೇಳೋದಾದರೆ ಅವರಿಗೆ ಜೀವದಾನ ದೊರಕಿದೆ. ಅವರು ಬೆಂಗಳೂರು ಉತ್ತರಕ್ಕೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಆದರೆ 3 ಕರಾವಳಿಯ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು
ಹೊಸದಾಗಿ ಕೊಡಲಾಗ್ತಾ ಇದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೆಸರು ಮಂಗಳೂರಿನಿಂದ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಭರತ್ ಶೆಟ್ಟಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಬಹುತೇಕ ಫೈನಲ್ ಆಗಿದೆ. ಕಾರವಾರದಲ್ಲಿ ಮಾತ್ರ ಯಾರ ಅಭ್ಯರ್ಥಿ ಅಂತಕ್ಕಂಥದ್ದು ಫೈನಲ್ ಆಗಿಲ್ಲ. ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ಕೊಡುವುದರ ಬಗ್ಗೆ ಡೌಟ್ ಇದೆ ಅಂತಕ್ಕಂಥದ್ದನ್ನು ಅಲ್ಲಿ ಸಭೆಯಲ್ಲಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಎಸ್ ಇದ್ರ ಜೊತೆಗೆ ಪ್ರಶಾಂತ್, ಈಗ ನಾವೇನು 19 ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿರುವಂತಹ ವಿಚಾರದ ಬಗ್ಗೆ ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಈಗ ಚುನಾವಣೆಗೆ ಬಿಜೆಪಿ ಮತ್ತು JDS ಮೈತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಸೊ ಅದರ ಬಗ್ಗೆ ಏನಾದರೂ CEC ಮೀಟಿಂಗ್ನಲ್ಲಿ ಚರ್ಚೆ ಆಯ್ತಾ? JDSಗೆ ಎಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು, ಜೊತೆಗೆ ಮಂಡ್ಯ ಯಾರ ಪಾಲಾಗತ್ತೆ, ಆ ಬಗ್ಗೆ ಏನಾದರೂ ಮೀಟಿಂಗ್ನಲ್ಲಿ ಚರ್ಚೆ ಆಯ್ತಾ? ರಾಜ್ಯ ನಾಯಕರ ಅಭಿಪ್ರಾಯ ಪಡೆದ್ರ? ನೋಡಿ, CEC ಸಭೆಯಲ್ಲೇ ರಾಜ್ಯ ನಾಯಕರ ಜೊತೆ ಅದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲಾಗಿತ್ತು. ಮಂಡ್ಯ ಮತ್ತು ಹಾಸನ, ಮೊದಲು ಹಾಸನ ಮತ್ತು ಕೋಲಾರ ಅಂತಕ್ಕಂಥದ್ದನ್ನು BJP ಹೈಕಮಾಂಡ್ ತೀರ್ಮಾನಿಸಿತ್ತು. ಮಂಡ್ಯಕ್ಕೆ ಸುಮಲತಾ ಅವರನ್ನೇ ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಸು ಕೂಡ ಹೈಕಮಾಂಡ್ನಲ್ಲಿತ್ತು. ಆದರೆ JDS ಅದಕ್ಕೆ ಹೋಗ್ತಾ ಇಲ್ಲ. ಮಂಡ್ಯ ಬಿಟ್ಟು ಮೈತ್ರಿ ಮಾಡಿಕೊಂಡ್ರೆ ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ಖುಷಿ ಇರೋಲ್ಲ. ಮಂಡ್ಯ ಮತ್ತು ಹಾಸನಕ್ಕೆ ನಾವು ನಮ್ಗೆ ಬಿಟ್ಕೊಡಿ. ಇನ್ನೊಂದು ಕ್ಷೇತ್ರವನ್ನು ಕೂಡ ಕೇಳ್ತಾ ಇದ್ದಾರೆ. ಆದರೆ BJP 2 ಕ್ಷೇತ್ರಗಳನ್ನು ಕೊಡುವ ತೀರ್ಮಾನವನ್ನು ತೆಗೆದುಕೊಂಡಿದೆ. ಜೊತೆಗೆ ಡಾಕ್ಟರ್ ಮಂಜುನಾಥ್, ದೇವೇಗೌಡರ ಅಳಿಯ ಕೂಡ ಹೌದು, ಅವರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ BJPಯ ಟಿಕೆಟ್ ಮೇಲೆ ಚುನಾವಣೆಗೆ ನಿಲ್ಲಿಸ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮಂಡ್ಯ JDSಗೆ ಬಿಟ್ಕೊಡ್ಲಾಗತ್ತೆ, ಹಾಸನ ಕೂಡ JDSಗೆ ಬಿಟ್ಕೊಡ್ಲಾಗತ್ತೆ ಅಂತಕ್ಕಂಥದ್ದನ್ನು ನಿನ್ನೆ ಸಭೆಯಲ್ಲೂ ಕೂಡ ತೀರ್ಮಾನಿಸಲಾಗಿದೆ. ಪ್ರಶ್ನೆ ಬರ್ತಕ್ಕಂಥದ್ದು, ಹಾಗಿದ್ರೆ ಸುಮಲತಾ ಏನು ಮಾಡ್ತಾರೆ ಅಂತಕ್ಕಂಥದ್ದು. ಸುಮಲತಾ ಪಕ್ಷೇತರರಾಗಿ ಸ್ಪರ್ಧಿಸ್ತಾರಾ ಅಥವಾ BJP ಅವರನ್ನು ಬೇರೆ ರೀತಿಯಲ್ಲಿ ಅಕಾಮಿಡೇಟ್ ಮಾಡ್ತಕ್ಕಂಥ ಒಂದು ಭರವಸೆಯನ್ನು ಕೊಡುತ್ತಾ, ಅವರನ್ನು ಮನವೊಲಿಸುವಲ್ಲಿ ಯಶಸ್ವಿ ಆಗುತ್ತಾ? ನೋಡಿ, ಏನೇ ಆದರೂ ಕೂಡ ಮಂಡ್ಯ ಒಂದು ಕಗ್ಗಂಟಾಗತ್ತೆ. ಸುಮಲತಾ ಅವ್ರಿಗೆ ಬಿಟ್ಟುಕೊಟ್ಟಿದ್ರೆ JDS ಅಸಮಾಧಾನದಲ್ಲಿರ್ತಾ ಇತ್ತು. JDS ಕಾರ್ಯಕರ್ತರನ್ನು ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. JDSಗೆ ಕೊಟ್ಟಾಗ ಸುಮಲತಾ ಅಸಮಾಧಾನಗೊಳ್ಳೋದು ನಿಶ್ಚಿತ. ಅವರು ಪಕ್ಷೇತರರಾಗಿ ಸ್ಪರ್ಧಿಸ್ತಾರ. BJPಗೆ ಒಂದು 2.5 ಲಕ್ಷ ವೋಟ್ ಬಂದಿತ್ತು ವಿಧಾನಸಭಾ ಚುನಾವಣೆಯಲ್ಲಿ. ಅವುಗಳ ಸ್ಥಿತಿಗತಿ ಏನಾಗುತ್ತೆ? ಇವೆಲ್ಲವೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಗಳು. ಅಷ್ಟೊಂದು ಸುಲಭ ಇಲ್ಲ. ಈಗ ಮೈತ್ರಿ ನೋಡಿ, ಹಾಸನದಲ್ಲಿ ಹಾಸನ JDSಗೆ ಬಿಟ್ಟುಕೊಟ್ರು, ಪ್ರೀತಮ್ ಗೌಡ ಕೆಲಸ ಮಾಡ್ತಾರ? ಉಳಿದ ಬೇಲೂರು ಸಕಲೇಶ್ಪುರದ ಶಾಸಕರು ಕಾಯ ವಾಚ ಮನಸ ಕೆಲಸ ಮಾಡ್ತಾರ? ಪ್ರಶ್ನಾರ್ಥಕ ಚಿಹ್ನೆ ಇದೆ. ಮಂಡ್ಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಗಳಿವೆ. ಹೀಗಾಗಿ ಒಂದು ಡಾಕ್ಟರ್ ಮಂಜುನಾಥ್ ಸ್ಟ್ರಾಟಜಿಕಲ್ ಆಯ್ಕೆ ಅಂತ ಅನ್ಸುತ್ತೆ. ಯಾಕಂದರೆ ದೇವೇಗೌಡರ ಅಳಿಯ ಆದ್ದರಿಂದ ಅವ್ರನ್ನ ಗೆಲ್ಲಿಸ್ಲಿಕ್ಕೆ JDS ರಾಮನಗರ, ಚನ್ನಪಟ್ಟಣ ಮತ್ತು ಮಾಗಡಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬಹುದು. ಬೆಂಗಳೂರು ನಗರದ ರಾಜರಾಜೇಶ್ವರಿ ನಗರ, ಕುಣಿಗಲ್ಲು ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರಗಳೇನಿವೆ ಅಲ್ಲಿ BJP ಕಾರ್ಯಕರ್ತರು ಡಾಕ್ಟರ್ ಮಂಜುನಾಥ್ ಮತ್ತು ಮೋದಿ ಅನ್ನುವ ಕಾರಣದಿಂದ ಕೆಲಸ ಮಾಡಬಹುದು ಅನ್ನುವ ಕಾರಣಕ್ಕೋಸ್ಕರ DK ಸುರೇಶ್ರನ್ನ ಎದುರು ಹಾಕಲಿಕ್ಕೆ ಡಾಕ್ಟರ್ ಮಂಜುನಾಥ್ರನ್ನ ಕರ್ಕೊಂಡು ಬರಲಾಗಿದೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.